ಇಡೀ ಯು ಪಿ ಎ ಸರ್ಕಾರ ಭಾರತದ ಮಾರ್ಕೆಟನ್ನೇ ಚೀನಾಗೆ ಅಡ ಇಟ್ಟುಬಿಡ್ತು. ಆವಾಗ ಚೀನಾ ತನ್ನ ತೊಡೆಯ ಮೇಲೆ ಯು ಪಿ ಎ ಸರ್ಕಾರವನ್ನು ಕೂರಿಸ್ಕೊಂಡು ತನಗೆ ಬೇಕಾದ ಹಾಗೆ ಕೆಲಸಗಳನ್ನು ಮಾಡಿಸ್ಕೊಂಡು ಎಲ್ಲಿ ಅಂದ್ರಲ್ಲಿ ಭಾರತದ ಗಲ್ಲಿಗಳಲ್ಲಿ ಎಲ್ಲಿ ನೋಡಿದ್ರು ಚೀನಾ ಮಾಲ್. ಭಾರತದ ಉತ್ಪಾದಕ ಕ್ಷೇತ್ರ ನರಳಿ ಹೋಗ್ಬಿಡ್ತು ಆ ಸಂದರ್ಭದಲ್ಲಿ. ಆಗ ಸೋಕಾಲ್ಡ್ ಟೀಕಾಕಾರರಿಗೆ ಇದು ಯಾವುದೂ ಗೊತ್ತೇ ಆಗಲಿಲ್ವನೋ ಪಾಪ. ಆ ರೀತಿಯ ಚೀನಾ ಪ್ರಾಡಕ್ಟ್ಗಳು ಭಾರತಕ್ಕೆ ಬರೋದಕ್ಕೆ ಯು ಪಿ ಎ ಸರ್ಕಾರ ಯಾವ ರೀತಿ ಅನುಕೂಲ ಮಾಡಿಕೊಡ್ತು. ಚೀನಾಗೆ ಮೋಸ್ಟ್ ಫೇವರ್ಡ್ ನೇಷನ್ ಅನ್ನುವಂಥ ಒಂದು ಪಟ್ಟವನ್ನು ಸಹ ಅದೇ ಸಂದರ್ಭದಲ್ಲಿ ಯು ಪಿ ಎ ಕೊಡ್ತು. ಹಾಗಾದರೆ ಯು ಪಿ ಎ ಸರ್ಕಾರದ ಅವಧಿಯಲ್ಲಿ ಏನಾಯಿತು? ಸ್ನೇಹಿತರೆ ನಮಸ್ಕಾರ, ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ. ಇತ್ತೀಚಿನ ದಿನಗಳಲ್ಲಿ ನರೇಂದ್ರ ಮೋದಿ ಸರ್ಕಾರದ ಮೇಲೆ ಒಂದು ಆರೋಪ ಬರ್ತಾ ಇರೋದನ್ನು ನೀವೆಲ್ಲರೂ ಕೇಳ್ತಾ ಇದ್ದೀರಿ. ನರೇಂದ್ರ ಮೋದಿ ಭಾರತದ ಮರ್ಯಾದೆಯನ್ನು ಕಳೆದುಬಿಟ್ರು. ನರೇಂದ್ರ ಮೋದಿ ಜಾಗತಿಕ ಮಟ್ಟದಲ್ಲಿ ಭಾರತದ ಗೌರವಕ್ಕೆ ಧಕ್ಕೆ ತರ ಹಾಗೆ ನಡ್ಕೊಂಡ್ಬಿಟ್ರು. ಅಮೆರಿಕಾದ ಮುಂದೆ ಶರಣಾಗ್ಬಿಟ್ರು. ಅಮೆರಿಕಾದ ಕೈಗೊಂಬೆ ಹಾಗೆ ನಡ್ಕೊಂಡ್ಬಿಟ್ರು. ಭಾರತದ ಹಿತಾಸಕ್ತಿಯನ್ನು ಬಲಿ ಕೊಟ್ಬಿಟ್ರು. ಈ ಥರದ ಮಾತುಗಳು ಕೇಳಿಬರ್ತಾ ಇವೆ. ಇದರ ಸತ್ಯಾಸತ್ಯತೆ, ಇದರ ಚರ್ಚೆ ಈಗ ನಡೀತಾ ಇದೆ. ಆದರೆ ನಾನು ಇಲ್ಲಿ ಹೇಳೋಕೆ ಹೊರಟಿರೋದು, ಈ ರೀತಿ ಆರೋಪ ಮಾಡುವಂತಹ ಕಾಂಗ್ರೆಸ್ ತಾನು ಅಧಿಕಾರದಲ್ಲಿದ್ದಾಗ, ಅಂದರೆ ಯು ಪಿ ಎ ಸರ್ಕಾರ ಅಧಿಕಾರದಲ್ಲಿದ್ದಾಗ 2004 ಮತ್ತು 2014 ನಡುವೆ ಚೀನಾದ ಮುಂದೆ ಹೇಗೆ ಮಂಡಿಯೂರಿತ್ತು ಅನ್ನೋದನ್ನು ನಿಮಗೆ ಎಳೆಯಾಗಿ ಬಿಡಿಸಿಡ್ತೇನೆ. ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಸಂಪೂರ್ಣ ನೋಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ನರೇಂದರ್ ಸರೆಂಡರ್ ರಾಹುಲ್ ಗಾಂಧಿ ಹೇಳಿದರು. ಟ್ರಂಪ್ ಹೇಳಿದ್ದಕ್ಕೆ ಯುದ್ಧ ನಿಲ್ಲಿಸಿದ್ರು. ಭಾರತ ಟ್ರಂಪ್ ಮುಂದೆ ಮಂಡಿಯೂರ್ತು. ಅದಾದ ನಂತರದಲ್ಲಿ ಟ್ರೇಡ್ ಅಗ್ರಿಮೆಂಟ್ ಆದಾಗ ಎಗೇನ್ ಟ್ರಂಪ್ ಮುಂದೆ ನರೇಂದ್ರ ಮೋದಿ ಮಂಡಿಯೂರಿದ್ರು, ಶರಣಾಗ್ಬಿಟ್ರು, ಭಾರತದ ಹಿತಾಸಕ್ತಿಯನ್ನು ಬಲಿ ಕೊಟ್ಬಿಟ್ರು. ತೀರಾ ಇತ್ತೀಚೆಗೆ ಇರಾನ್ ಯುದ್ಧದ ಸಂದರ್ಭದಲ್ಲಿ ಶ್ರೀಲಂಕಾದ ಹತ್ತಿರ ಎಲ್ಲೋ ಇರಾನಿನ ಒಂದು ಶಿಪ್ಪು ಅಮೆರಿಕ ಅಟ್ಯಾಕ್ ಮಾಡ್ತು, ಅದು ಮುಳುಗೋಯ್ತು. ಭಾರತದ ಸಾರ್ವಭೌಮತೆಯನ್ನು ಕಾಪಾಡೋದ್ರಲ್ಲಿ ಮೋದಿ ಸರ್ಕಾರ ವಿಫಲ ಆಗೋಯ್ತು. ಇನ್ನು ರಷ್ಯಾದಿಂದ ಆಯಿಲ್ ಇಂಪೋರ್ಟ್ ಮಾಡ್ಕೊಳ್ಳೋ ವಿಚಾರ, ಡೊನಾಲ್ಡ್ ಟ್ರಂಪ್ ಏನೇ ಧಮಕಿ ಹಾಕಿದ್ರೂ ಕೂಡ ಭಾರತ ಕೇರ್ ಮಾಡಿಲ್ಲ. ರಷ್ಯಾದಿಂದ ಆಮದು ಮಾಡಿಕೊಳ್ಳೋದನ್ನು ನಿಲ್ಲಿಸೇ ಇಲ್ಲ. ಕಳೆದ ಫೆಬ್ರವರಿಯಲ್ಲಿ ಕೂಡ 1 ಮಿಲಿಯನ್ ಬ್ಯಾಲರ್ ಪರ್ ಡೇ ರಷ್ಯಾದಿಂದ ಆಯಿಲ್ ಇಂಪೋರ್ಟ್ ಆಗಿದೆ. ಹಾಗಾಗಿ ಅಮೆರಿಕ ಮುಖ ಉಳಿಸ್ಕೊಳ್ಳೋದಕ್ಕೆ ಒಂದು ಹೊಸ ಪ್ರಯತ್ನವನ್ನು ಮಾಡ್ತಾ ಇದೆ. ಅಲ್ಲಿನ ಟ್ರೆಷರಿ ಸೆಕ್ರೆಟರಿ ಒಂದು ಟ್ವೀಟ್ ಮಾಡ್ತಾರೆ, ಇನ್ನು 1 ತಿಂಗಳ ಕಾಲ ನಾವು ಭಾರತಕ್ಕೆ ಅವಕಾಶ ಕೊಡ್ತೀವಿ. ಏನು, ಅವರು 1 ತಿಂಗಳಲ್ಲಿ ರಷ್ಯಾದಿಂದ ಎಷ್ಟು ಬೇಕಾದರೂ ತೈಲವನ್ನು ಆಮದು ಮಾಡ್ಕೋಬೋದು. ಮತ್ತು ಭಾರತದಲ್ಲಿ ಗುಲ್ಲು. ಅಮೆರಿಕಾದವ್ರು ಯಾರು ಹೇಳೋಕ್ಕೆ? ಅಮೆರಿಕಾದವರು ಈ ರೀತಿಯ ದಾರ್ಷ್ಟ್ಯವನ್ನು ತೋರಿಸೋದಕ್ಕೆ ಮೋದಿ ಸರ್ಕಾರವೇ ಕಾರಣ. ಟ್ರಂಪ್ ಮುಂದೆ ಮಂಡಿಯೂರು ಬಿಟ್ಟಿದ್ದಾರೆ. ಅದೇನೋ ಎಪ್ಸ್ಟೀನ್ ಫೈಲ್ ಅಂತೆ, ಅಲ್ಲೇನೋ ಮೋದಿ ಹೆಸರು ಬಂದುಬಿಟ್ಟಿದೆಯಂತೆ, ಅದನ್ನು ಮುಚ್ಚಾಕೊಳ್ಳೋಕ್ಕೆ ಮೋದಿ ಟ್ರಂಪ್ ಹೇಳಿದಂಗೆಲ್ಲ ಕುಣಿತಾ ಇದ್ದಾರೆ. ಭಾರತದ ಮರ್ಯಾದೆ ಹೊರಟೋಯ್ತು. ಈ ಥರದ ಟೀಕೆಗಳನ್ನು ನಾವು ಕೇಳ್ಕೊಂಡು ಬರ್ತಾಯಿದ್ವಿ. ಆದರೆ ವಾಸ್ತವವಾಗಿ ಭಾರತದ ಮರ್ಯಾದೆ ಇರಲಿ, ಇಡೀ ಭಾರತದ ಮಾರ್ಕೆಟನ್ನೇ ಹಾಳು ಮಾಡಿದ್ದು ಯು ಪಿ ಎ ಸರ್ಕಾರ. 2004ರಿಂದ 2014 ಅವಧಿಯಲ್ಲಿ ಇಡೀ ಯು ಪಿ ಎ ಸರ್ಕಾರ ಭಾರತದ ಮಾರ್ಕೆಟನ್ನೇ ಚೀನಾಗೆ ಅಡ ಇಟ್ಟುಬಿಡ್ತು. ಆವಾಗ ಚೀನಾ ತನ್ನ ತೊಡೆಯ ಮೇಲೆ ಯು ಪಿ ಎ ಸರ್ಕಾರವನ್ನು ಕೂರಿಸ್ಕೊಂಡು ತನಗೆ ಬೇಕಾದ ಹಾಗೆ ಕೆಲಸಗಳನ್ನು ಮಾಡಿಸ್ಕೊಳ್ತು. ಆಗಲೇ ನೀವೆಲ್ಲ ನೋಡಿದ ಹಾಗೆ ಚೈನಾ ಮಾಲ್ಗಳು ಭಾರತದ ಮಾರ್ಕೆಟನ್ನು ಎಂಟ್ರಿ ಮಾಡಿದ್ದು. ಬರೀ ಕಳಪೆ ಗುಣಮಟ್ಟದ ಚೀನಾ ಮಾಲ್ಗಳು. ಎಲ್ಲಿ ಅಂದ್ರಲ್ಲಿ ಭಾರತದ ಗಲ್ಲಿಗಳಲ್ಲಿ ಎಲ್ಲಿ ನೋಡಿದ್ರು ಚೀನಾ ಮಾಲ್. ಎಲೆಕ್ಟ್ರಾನಿಕ್ ಗೂಡ್ಸ್ಗಳಿಂದ ಹಿಡಿದು, ಮಕ್ಕಳ ಆಟ ಸಾಮಾನುಗಳಿಂದ ಹಿಡಿದು, ಫರ್ಟಿಲೈಸ್ಗಳಿಂದ ಹಿಡಿದು, ರೇಷ್ಮೆ ಸೀರೆಗಳಿಂದ ಹಿಡಿದು, ಬಟ್ಟೆಗಳು ಯಾವುದು ಬೇಕು ಎಲ್ಲ ಕ್ಷೇತ್ರಗಳಲ್ಲೂ ಚೀನಾ ಮಾಲು. ಸಸ್ತಾ ಸಿಕ್ಬಿಡುತ್ತೆ ಅಂಥೇಳಿ ತೀರಾ ಲೋ ಕ್ವಾಲಿಟಿ ಪ್ರಾಡಕ್ಟ್ಗಳನ್ನು ನಾವು ಆವಾಗೆಲ್ಲ ಕಂಡ್ವಿ. ಭಾರತಕ್ಕೆ ದಾಳಿ ಇಟ್ಬಿಟ್ವು. ಭಾರತದ ಉತ್ಪಾದಕ ಕ್ಷೇತ್ರ ನರಳಿ ಹೋಗ್ಬಿಡ್ತು ಆ ಸಂದರ್ಭದಲ್ಲಿ. ಆಗ ಸೋಕಾಲ್ಡ್ ಟೀಕಾಕಾರರಿಗೆ ಇದು ಯಾವುದೂ ಗೊತ್ತೇ ಆಗಲಿಲ್ವನೋ ಪಾಪ. ಭಾರತದ ಇಡೀ ಮಾರುಕಟ್ಟೆ ನರಳ್ತಾ ಇದ್ದಾಗ, ಇಡೀ ಭಾರತದ ಮಾರುಕಟ್ಟೆಯನ್ನು ಚೀನಾದ ಪ್ರಾಡಕ್ಟ್ಗಳು ಆಳ್ತಾ ಇದ್ದಾಗ, ಅದಕ್ಕೆ ಯು ಪಿ ಎ ಸರ್ಕಾರ ವ್ಯವಸ್ಥಿತವಾಗಿ ಅವಕಾಶ ಮಾಡಿಕೊಟ್ಟಾಗ ಈ ಟೀಕಾಕಾರರೆಲ್ಲ ಎಲ್ಲಿ ಹೋಗಿದ್ರು? ಗಪ್ಚುಪ್. ಯಾಕಂದರೆ ಆಗ ಇದ್ದದ್ದು ಮೋದಿ ಅಲ್ಲ, ಯು ಪಿ ಎ ಸರ್ಕಾರ. ಅದು ಜಾತ್ಯತೀತ ಸರ್ಕಾರ. ಅವರನ್ನು ನಾವು ಟೀಕೆ ಮಾಡೋಕ್ಕಾಗುತ್ತಾ? ಬರ್ತಿರೋದು ಚೀನಾ ಪ್ರಾಡಕ್ಟ್ಗಳು, ಅದು ಹೇಗೆ ಟೀಕೆ ಮಾಡೋಕ್ಕಾಗುತ್ತೆ? ಲೆಫ್ಟ್ ಲಿಬರಲ್ಸ್ಗಳು ಹೇಗೆ ಚೀನಾ ವಿರುದ್ಧ ಮಾತಾಡ್ತಾರೆ ಅಲ್ವಾ? ಹಾಗಾದರೆ ಯು ಪಿ ಎ ಸರ್ಕಾರದ ಅವಧಿಯಲ್ಲಿ ಏನಾಯಿತು? ಒಂದೊಂದೇ ವಿಚಾರವನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೇನೆ. 2004ರಲ್ಲಿ ಸೋನಿಯಾ ಗಾಂಧಿ ಅಧಿಪತ್ಯದಲ್ಲಿ ಯು ಪಿ ಎ ಸರ್ಕಾರ ಅಧಿಕಾರಕ್ಕೆ ಬಂತು.
ಆಗ ಭಾರತ ಮತ್ತು ಚೀನಾ ನಡುವಣ ಟ್ರೇಡ್ ಡೆಫಿಸಿಟ್ ಎಷ್ಟಿತ್ತು ಗೊತ್ತಾ? $1.17 ಬಿಲಿಯನ್. ಅಂದರೆ ಭಾರತ ರಫ್ತು ಮಾಡಿದ್ದಕ್ಕಿಂತ ಚೀನಾದಿಂದ ಆಮದು ಮಾಡಿಕೊಂಡ ಪ್ರಾಡಕ್ಟ್ಗಳು ಸುಮಾರು $1.17 ಬಿಲಿಯನ್ ಜಾಸ್ತಿ ಇತ್ತು. ಅಂದರೆ ಆಗಲೂ ಕೂಡ ಚೀನಾದ ಮಾಲ್ಗಳೇ ಜಾಸ್ತಿ ಭಾರತಕ್ಕೆ ಬರ್ತಾಯಿತ್ತು, ಭಾರತದ್ದು ಅಲ್ಲಿಗೆ ಹೋಗೋದಕ್ಕಿಂತ ಹೆಚ್ಚಾಗಿ. ಆದರೆ ಅದರ ಡಿಫ್ರೆನ್ಸ್ ಎಷ್ಟಿತ್ತು? ಕೇವಲ $1.71 ಅಷ್ಟೇ ಆ ಡಿಫ್ರೆನ್ಸ್ ಇತ್ತು. ಆದರೆ 2004ರಿಂದ 2014ರವರೆಗಿನ ಒಟ್ಟಾರೆ UPA ಆಡಳಿತದ ಅವಧಿ ಮುಗಿಯೋ ಸಂದರ್ಭಕ್ಕೆ ಆ ಡಿಫ್ರೆನ್ಸ್ ಎಷ್ಟಾಯಿತು ಗೊತ್ತಾ? $40 ಬಿಲಿಯನ್ ಆಯಿತು. ಅಂದರೆ ಭಾರತದಿಂದ ಚೀನಾಗೆ ಹೋಗುವಂಥದ್ದು ಆಲ್ಮೋಸ್ಟ್ ನಿಂತು ಹೋಗ್ಬಿಡ್ತು. ಬರೀ ಅಲ್ಲಿಂದ ಇಲ್ಲಿಗೆ ಬರೋದೇ ಎಲ್ಲ ಪ್ರಾಡಕ್ಟ್ಗಳು ಚೀನಾದ್ದೇ. ಹಳ್ಳಿಯಿಂದ ದಿಲ್ಲಿಯವರೆಗೆ ಎಲ್ಲ ಚೀನಾ. ಫರ್ಟಿಲೈಸರ್ಸ್ ಕೂಡ ಭಾರತದ ಫರ್ಟಿಲೈಸರ್ ಮಾರುಕಟ್ಟೆ ಉತ್ಪಾದಕರು ನೀರ್ಪಾಲಾದರು. ಭಾರತದ ಎಲೆಕ್ಟ್ರಾನಿಕ್ಸ್ ಗೂಡ್ಸ್ಗಳು ಎಲ್ಲೋ ಅಷ್ಟು ಇಷ್ಟು ಮಾಡ್ಕೊಂಡಿದ್ರು, ಅವರು ಮಣ್ಣು ಪಾಲಾದರು. ಭಾರತದ ಫ್ಯಾಬ್ರಿಕೇಷನ್ ಟೆಕ್ಸ್ಟೈಲ್ ಇಂಡಸ್ಟ್ರಿ ನೆಲ ಕಚ್ಚಿಬಿಡ್ತು. ಎಲ್ಲವೂ ಚೀನಾದಿಂದ ಬರಬೇಕು. ಇಷ್ಟರ ಮಟ್ಟಿಗೆ ಚೀನಾದ ಪ್ರಾಡಕ್ಟ್ಗಳಿಗೆ ಭಾರತದ ಮಾರ್ಕೆಟನ್ನು ಓಪನ್ ಮಾಡಿಬಿಟ್ರು UPA ಸರ್ಕಾರದ ನೇತಾರರು, ಸೋಕಾಲ್ಡ್ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ. ಈಗಲೂ ಒಂದು ಪ್ರಶ್ನೆಗೆ ಇನ್ನೂ ಉತ್ತರ ಕೊಟ್ಟಿಲ್ಲ ಅವರು. 2009ರಲ್ಲಿ ಬೀಜಿಂಗ್ ಒಲಿಂಪಿಕ್ಸ್ ನೋಡ್ತೀವಿ ಅಂತ ಹೋದಾಗ ಅದೇನು ಒಪ್ಪಂದಕ್ಕೆ ಸಹಿ ಹಾಕಿದ್ರು, ಆ ಫೋಟೋ ಪದೇ ನಾನು ತೋರಿಸ್ತಾ ಇರ್ತೀನಿ ನಿಮಗೆ. ಆ ಒಪ್ಪಂದ ಏನು ಅನ್ನೋದು ಇದುವರೆಗೆ ಯಾರೂ ಬಾಯ್ಬಿಡ್ತಾ ಇಲ್ಲ. ಹಾಗಾದರೆ ಆ ರೀತಿಯ ಚೀನಾ ಪ್ರಾಡಕ್ಟ್ಗಳು ಭಾರತಕ್ಕೆ ಬರೋದಕ್ಕೆ UPA ಸರ್ಕಾರ ಯಾವ ರೀತಿ ಅನುಕೂಲ ಮಾಡಿಕೊಡ್ತು? ಒಂದೊಂದಾಗಿ ಹೇಳ್ತೀನಿ ನೋಡಿ. 2005ರಲ್ಲಿ ಚೀನಾದ ನಾಯಕ ವೆನ್ ಜಿಯಾಬೋ ಬರ್ತಾರೆ ಭಾರತಕ್ಕೆ. ಆಗ ಅವ್ರಿಗೆ ಅದೇನು ಸ್ವಾಗತ, ಏನು ಗಡಿಬಿಡಿ, ತಮ್ಮ ಬೀಗರು ಬಂದ್ರೇನೋ ಅನ್ನೋ ರೀತಿಯಲ್ಲಿ ಅವರಿಗೆ ಸ್ವಾಗತವನ್ನು ಕೋರೋದು ಇದೇ UPA ಸರ್ಕಾರದ ನಾಯಕರು. ಆಗ ಒಂದು ಟೀಕೆ ವ್ಯಕ್ತ ಆಗಿತ್ತು. ಅಂದರೆ ವೆನ್ ಜಿಯಾಬೋ ಬಂದಿದ್ದು ಸುಮ್ಮನೆ ಅಲ್ಲ, ಒಂದು ಫರ್ಮಾನನ್ನು ಹೊರಡಿಸೋಗಿದ್ದಾರೆ. ಏನು? ಫ್ರೀ ಟ್ರೇಡ್ ಅಗ್ರಿಮೆಂಟ್ ಚೀನಾದ ಜೊತೆ ಚೀನಾದ ಪರವಾಗಿಯೇ ಆಗಬೇಕು ಅನ್ನುವಂಥ ಒಂದು ಫರ್ಮಾನನ್ನು ಹೊರಡಿಸೋಗಿದ್ದಾರೆ ಅನ್ನುವಂಥ ಟೀಕೆಗಳು ಆಗ ವ್ಯಕ್ತ ಆಗಿತ್ತು. ಅದರ ನಂತರದಲ್ಲಿ 2007ರಲ್ಲಿ ಒಂದು ಫ್ರೀ ಟ್ರೇಡ್ ಅಗ್ರಿಮೆಂಟ್ ಆಯಿತು. ಆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಪ್ರಕಾರ ಬಹುತೇಕ ಚೀನಾ ಪ್ರಾಡಕ್ಟ್ಗಳಿಗೆ ಭಾರತದ ಮಾರುಕಟ್ಟೆಯನ್ನು ಓಪನ್ ಮಾಡಲಾಯಿತು. ಮುಖ್ಯವಾಗಿ ಕಾಟನ್, ಯಾರ್ನ್, ಸಿಲ್ಕ್, ಫರ್ಟಿಲೈಸರ್ಸ್. ಕೃಷಿ ಕ್ಷೇತ್ರವನ್ನು ಮೋದಿ ಟ್ರಂಪ್ಗೆ ಮಾರಾಟ ಮಾಡಿಬಿಟ್ರು ಅಂತ ಹೇಳುವಂಥವ್ರು ಇದನ್ನು ಗಮನಿಸಬೇಕು. ಎಲ್ಲ ಪ್ರಾಡಕ್ಟ್ಗಳು ಅವಾಗ ಚೀನಾದಿಂದ ಬರ್ತಾಯಿದ್ವು. ಅಷ್ಟರ ಮಟ್ಟಿಗೆ ಚೀನಾಗೆ ಅನುಕೂಲ ಆಗುವ ರೀತಿಯಲ್ಲಿ ಫ್ರೀ ಟ್ರೇಡ್ ಅಗ್ರಿಮೆಂಟನ್ನು UPA ಸರ್ಕಾರ ಮಾಡಿಕೊಳ್ತು. ಇನ್ನು 2004ರಲ್ಲಿ UPA ಸರ್ಕಾರ ಅಧಿಕಾರಕ್ಕೆ ಬಂತಲ್ಲ, ಆಗ ಚೀನಾ ಪ್ರಾಡಕ್ಟ್ಗಳ ಮೇಲೆ ಭಾರತ ಹಾಕ್ತಿದ್ದಂಥ ತಾರೀಫ್ ಎಷ್ಟು ಗೊತ್ತಾ? 14%. ಆದರೆ ಸೋನಿಯಾ ಅಧಿಪತ್ಯದ UPA ಸರ್ಕಾರ 2007ರಲ್ಲಿ ಈ ತಾರೀಫನ್ನು 12% ಗಳಿಸುತ್ತೆ. ಅದಾದ ನಂತರ 2008ರಲ್ಲಿ ಒಂದೇ ವರ್ಷಕ್ಕೆ ಮತ್ತೆ ಈ ತಾರೀಫನ್ನು 8% ಗಳಿಸುತ್ತೆ. ಯಾರ ಜೊತೆ ಚರ್ಚೆ ಇಲ್ಲ, ಸಂಸತ್ನಲ್ಲಿ ಚರ್ಚೆ ಇಲ್ಲ. ಜೊತೆಗೆ ಚೀನಾಗೆ ಮೋಸ್ಟ್ ಫೇವರ್ಡ್ ನೇಷನ್ ಅನ್ನುವಂಥ ಒಂದು ಪಟ್ಟವನ್ನು ಸಹ ಅದೇ ಸಂದರ್ಭದಲ್ಲಿ UPA ಕೊಡುತ್ತೆ. ಇನ್ನು ಕಸ್ಟಮ್ಸ್ ಮತ್ತು ಎಕ್ಸೈಸ್ ಡ್ಯೂಟಿ ವಿಚಾರದಲ್ಲಿ ಸಾಕಷ್ಟು ಕಠಿಣವಾದ ನಿಯಮಗಳನ್ನು ಸಡಿಲಗೊಳಿಸ್ಬಿಡುತ್ತೆ UPA ಸರ್ಕಾರ. ಅಷ್ಟೇ ಅಲ್ಲ, ಎಂಟ್ರಿ ಫೀ ಅಂತನೋ ಏನನ್ನ ಇರ್ತದೆ ಅದೆಲ್ಲವನ್ನು ಬೇರ್ ಮಿನಿಮಮ್ ಲೆವೆಲ್ಗೆ ತಂದುಬಿಡುತ್ತೆ. ಆ ಮಿನಿಮಮ್ ಲೆವೆಲ್ಗೆ ಇಲ್ಲಿಯವರೆಗೆ ಯಾವ ದೇಶದ ಪ್ರಾಡಕ್ಟ್ಗಳಿಗೂ ಸಿಕ್ಕಿಲ್ಲ. ಆ ಮಟ್ಟಕ್ಕೆ ತಂದು ನಿಲ್ಲಿಸ್ಬಿಡುತ್ತೆ. ಆಗ ಒಬ್ಬ ಟೀಕಾಕಾರ ಮಾತಾಡಲಿಲ್ಲ. ಇವತ್ತು ಭಾರತದ ಗೌರವ ಹೋಯಿತು, ಭಾರತದ ಸಾರ್ವಭೌಮತೆಗೆ ಧಕ್ಕೆ ಆಯಿತು ಅಂತ ಗೊಳೋ ಅಂತಿರ್ತಾರೆ. ಅವರು ಒಬ್ಬರಾದರೂ ಮಾತಾಡಿದ್ರಾಗ ಒಬ್ಬರು ಮಾತಾಡಲಿಲ್ಲ. ಸೊ ಅದರ ಪರಿಣಾಮವಾಗಿ ಏನಾಯಿತು? 2014ರ ಹೊತ್ತಿಗೆ, ಅಂದರೆ UPA ಸರ್ಕಾರದ ಅವಧಿ ಮುಗಿಯುವ ಹೊತ್ತಿಗೆ ಭಾರತದ ಒಟ್ಟಾರೆ ಕಾಟನ್ನಲ್ಲಿ 75% ಚೀನಾದ ಕಾಟನ್ ಇತ್ತು ಸ್ನೇಹಿತರೆ. ಚೀನಾದ ಕಚ್ಚಾ ಹತ್ತಿ ಭಾರತಕ್ಕೆ ಬಂದಿತ್ತು. ಸೊ ಭಾರತದ ಹತ್ತಿ ಬೆಳೆಗಾರರ ಹೊಟ್ಟೆಯ ಮೇಲೆ ಹೊಡೆದಿತ್ತು UPA ಸರ್ಕಾರ. ಇನ್ನು ರೇಷ್ಮೆ, ಒಟ್ಟಾರೆ ಇಂಪೋರ್ಟ್ನಲ್ಲಿ 90% ಚೀನಾದ ರೇಷ್ಮೆ ಭಾರತದಲ್ಲಿ ಆವಾಗ ಹರಿದಾಡಿತ್ತು. ಇನ್ನು ಎಲೆಕ್ಟ್ರಾನಿಕ್ಸ್ ಮತ್ತು ಫರ್ಟಿಲೈಸರ್ಸ್ ಪೈಕಿ 60% ಚೀನಾ ಮಾಲ್ಗಳೇ ತುಂಬಿಕೊಂಡಿದ್ದು ಭಾರತದ ಮಾರುಕಟ್ಟೆಯಲ್ಲಿ. ಸೊ ಭಾರತದ ಉದ್ಯೋಗಪತಿಗಳು, ಭಾರತದ ಉತ್ಪಾದಕರು, ಭಾರತದ ಬೆಳೆಗಾರರು ಇವ್ರು ಯಾರೂ ಆಗ UPA ಸರ್ಕಾರದ ಕಣ್ಣಿಗೆ ಬೀಳಲೇ ಇಲ್ಲ. ಅವ್ರ ಹೊಟ್ಟೆ ಮೇಲೆಲ್ಲ ತಣ್ಣೀರು ಬಟ್ಟೆ ಹಾಕಿಬಿಟ್ರು. ಇದರ ಜೊತೆಗೆ ಚೀನಾಕ್ಕೆ ಇನ್ನೊಂದು ಅವಕಾಶವನ್ನು ಕೊಟ್ಟಿತ್ತು UPA ಸರ್ಕಾರ. ಏನು? ಚೀನಾ ಮಾಲ್ಗಳನ್ನು ಯಾರು ಖರೀದಿ ಮಾಡ್ತಾರೆ ಭಾರತದಲ್ಲಿ, ಅವ್ರಿಗೆ ಆ ಚೀನಾ ಕಂಪನಿಗಳೇ ಕ್ರೆಡಿಟ್ ಫೆಸಿಲಿಟಿ ಕೊಡೋರು. ಚೀನಾ ಕಂಪನಿಗಳಿಂದ ಕ್ರೆಡಿಟ್ ಪಡೆಯುವಂಥ ಫೆಸಿಲಿಟಿಯನ್ನು UPA ಸರ್ಕಾರ ಒದಗಿಸಿತ್ತು. ಅಂದರೆ ಚೀನಾ ಕಂಪನಿಗಳೇ ಸಾಲ ಕೊಡೋರು. ಅಂದರೆ ಅವರಿಗೆ ಇಲ್ಲೂ ಲಾಭ,
ಲೆಕ್ಕ ಹಾಕೊಳ್ಳಿ. ಅವರ ಪ್ರಾಡಕ್ಟ್ಗೆ ಇಲ್ಲಿ ಬರೋದಲ್ದಲ್ಲೇ ಅವರಿಗೆ ಬಡ್ಡಿ ವ್ಯವಹಾರ ಮಾಡೋದಕ್ಕೂ ಅವಕಾಶ ಮಾಡಿಕೊಟ್ಟಿತ್ತು. ಸೊ ಕಡಿಮೆ ರೇಟ್ಗೆ ಪ್ರಾಡಕ್ಟ್ಗಳು ಸಿಗ್ತವೆ, ಜೊತೆಗೆ ಬಿಟ್ಟಿಯಾಗಿ ಸಿಗ್ತವೆ, ಸಾಲ ಅವರೇ ಕೊಡ್ತಾರೆ, ಆಮೇಲೆ ನಾವು ತೀರಿಸ್ಕೊಳ್ಳೋಣ ಅನ್ನೋ ಧಾವಂತಕ್ಕೆ ಬಿದ್ದಂಥ ಭಾರತದ ಆಮದುದಾರರು ಭಾರತದಲ್ಲಿ ಉತ್ಪಾದನೆಯಾಗುವಂತಹ ಪ್ರಾಡಕ್ಟ್ಗಳನ್ನು ಸಂಪೂರ್ಣವಾಗಿ ಬಿಟ್ಬಿಟ್ರು. ಬರೀ ಚೀನಾ ಮಾಲು ಅಂತ ಚೀನಾದ ಮಾಲ್ ಕಡೆ ಹೊರಟೋದು. ಸೊ ಎಷ್ಟರ ಮಟ್ಟಿಗೆ ದೋಖಾ ಆಗಿತ್ತು ಯು ಪಿ ಎ ಸರ್ಕಾರದ ಅವಧಿಯಲ್ಲಿ. ಇದೆಲ್ಲ ಆಗುವ ಹೊತ್ತಿಗೆ ಆ 10 ವರ್ಷಗಳಲ್ಲಿ ಭಾರತ ಮತ್ತು ಚೀನಾದ ನಡುವಣ ಟ್ರೇಡ್ ಡೆಫಿಸಿಟ್ ಎಷ್ಟಾಯಿತು ಗೊತ್ತಾ? 2376% ಜಾಸ್ತಿ ಆಗ್ಬಿಡ್ತು. ಅಂದರೆ ಬರೀ ಚೀನಾದಿಂದ ನಾವು ತೊಗೊಳ್ಳೋದಷ್ಟೇ ಪ್ರಾಡಕ್ಟ್ಗಳನ್ನ, ನಮ್ಮಿಂದ ಅಲ್ಲಿಗೆ ಹೋಗುವಂಥದ್ದು ಏನೂ ಇಲ್ಲ. ಇದ್ರ ಬಗ್ಗೆ ಬಿಟ್ಟಕ್ಕೆ ಅನ್ನಲಿಲ್ಲ ಯು ಪಿ ಎ ಸರ್ಕಾರದ ನೇತಾರರು. ಅವ್ರು ಕೊಟ್ಟಿದ್ದನ್ನು ಪ್ರಸಾದ ಅಂತ ನಮ್ಮವ್ರು ಖರೀದಿ ಮಾಡಬೇಕು, ನಮ್ಮದನ್ನು ತಗೊಳ್ಳಿಯಪ್ಪ ಅಂತ ಹೇಳುವಂಥ ಧೈರ್ಯವನ್ನೇ ತೋರಿಸಲಿಲ್ಲ ಯು ಪಿ ಎ ಸರ್ಕಾರ. ಟೋಟಲ್ ಇಂಪೋರ್ಟು ಆ 10 ವರ್ಷಗಳಲ್ಲಿ 440% ಜಾಸ್ತಿ ಆಯಿತು. ಭಾರತದಿಂದ ಚೀನಾಕ್ಕೆ ಆಗುವಂಥ ಎಕ್ಸ್ಪೋರ್ಟು ಇಲ್ಲವೇ ಇಲ್ಲ. ಇದು ಯು ಪಿ ಎ ಸರ್ಕಾರ ಭಾರತದ ಕೃಷಿಕರಿಗೆ, ಭಾರತದ ಕೈಗಾರಿಕೋದ್ಯಮಿಗಳಿಗೆ ಕೊಟ್ಟ ದೊಡ್ಡ ಉಡುಗೊರೆ. ಸೊ ಯು ಪಿ ಎ ಸರ್ಕಾರದ ಅವಧಿಯಲ್ಲಿ $1.71 ಇದ್ದಂಥ ಡೆಫಿಸಿಟ್ಟು $40 ಬಿಲಿಯನ್ ಹೋಯಿತು. ಡೆಫಿಸಿಟ್ ವ್ಯತ್ಯಾಸ. ಅದಾದ ನಂತರದಲ್ಲಿ ಈಗ 2014ರಿಂದ 2025ರವರೆಗೆ ಆ ಡಿಫ್ರೆನ್ಸು ಎಷ್ಟಾಯಿತು? ಸೊ ಯು ಪಿ ಎ ಸರ್ಕಾರ ಇದ್ದಾಗ ಭಾರತದ ರಫ್ತಿಗಿಂತಲೂ ಭಾರತದ ಆಮದು 32 ಪಟ್ಟು ಜಾಸ್ತಿ ಇತ್ತು. ಅಂದರೆ ಚೀನಾದ ವಸ್ತುಗಳು ಭಾರತಕ್ಕೆ ಬರೋದು. ಈಗ ಅದು 3 ಪಟ್ಟು ಜಾಸ್ತಿಗೆ ಇಳಿದಿದೆ. ಅಂದರೆ 30 ಪಟ್ಟು ಜಾಸ್ತಿ ಇದ್ದದ್ದು ಈಗ 3 ಪಟ್ಟು ಜಾಸ್ತಿ ಅನ್ನೋ ಮಟ್ಟಿಗೆ ಇಳಿದಿದೆ. ಯಾಕೆ ಇಳಿದಿದೆ? ಬಿಕಾಸ್ ಆಫ್ ಮೇಕ್ ಇನ್ ಇಂಡಿಯಾ. ಅಷ್ಟೇ ಅಲ್ಲ, ನರೇಂದ್ರ ಮೋದಿ ಸರ್ಕಾರ ಕೈಗೊಂಡಂತಹ ಕೆಲವು ಕೈಗಾರಿಕಾ ಸ್ನೇಹಿ ನೀತಿಗಳು, ಮತ್ತು ಚೀನಾ ಪ್ರಾಡಕ್ಟ್ಗಳ ಮೇಲೆ ಹೇರಿದಂತಹ ತಾರೀಫ್ಗಳು, ಮತ್ತು ಗುಣಮಟ್ಟದ ಬಗ್ಗೆ ಕೈಗೊಂಡಂತಹ ಕಠಿಣವಾದ ನಿಲುವುಗಳು, ಇದೆಲ್ಲದರಿಂದಾಗಿ ಚೀನಾ ಮಾಲ್ಗಳ ಬದಲಿಗೆ ಈಗ ಭಾರತದ ಕೈಗಾರಿಕೆಗಳಲ್ಲೇ ತಯಾರಾದ ಮಾಲ್ಗಳು ಮಾರುಕಟ್ಟೆಯಲ್ಲಿ ಸಿಗ್ತಾ ಇವೆ. ಆ ಡೆಫಿಸಿಟ್ಟು ನಾನು ಆಗಲೇ ಹೇಳಿದಾಗೆ 30ರಷ್ಟು ಹೆಚ್ಚು ಇದ್ದದ್ದು ಈಗ ಕೇವಲ 3ರಷ್ಟು ಹೆಚ್ಚು ಅನ್ನೋ ಮಟ್ಟಕ್ಕೆ ಇಳಿದಿದೆ. ಸೊ ಭಾರತದ ಸಾರ್ವಭೌಮತೆ, ಭಾರತದ ಗೌರವ ಹಾಳಾಯಿತು ಅಂತ ಬೊಬ್ಬೆ ಹಾಕ್ತಿದ್ದಾರಲ್ಲ, ಅವ್ರು ಯಾರೂ ಯು ಪಿ ಎ ಸರ್ಕಾರದ ಅವರಲ್ಲಿ ತುಟಿಕ್ ಅನ್ನಲಿಲ್ಲ. ಇವರಿಂದ ಭಾರತದ ಈಗಿನ ಆಡಳಿತಗಾರರು ಭಾರತದ ಸಾರ್ವಭೌಮತೆ, ಭಾರತದ ಸಮಗ್ರತೆ, ಭಾರತದ ಹಿತಾಸಕ್ತಿಯನ್ನು ರಕ್ಷಣೆ ಮಾಡೋದನ್ನು ಕಲಿಬೇಕಂತೆ. ಇಂಥವರು ಈಗಿನ ಸರ್ಕಾರಕ್ಕೆ ಪಾಠ ಮಾಡ್ತಾರೆ. ಟೀಕಾಕಾರರಿಗೆ ಅವ್ಯಾವೂ ಕಾಣೋದೇ ಇಲ್ಲ ಅನ್ನೋದು ಒಂದು ರೀತಿಯ ವಿಪರ್ಯಾಸ.